ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನುಷ್ಯ ಸಂಘಜೀವಿ, ಹಾಗೆ ನಂಬಿಕಸ್ಥ ಜೀವಿ ಮತ್ತು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದು ಬಹಳಷ್ಟು ಹೆಚ್ಚಿಗೆ ಕಾಣ್ತಾ ಇರ್ತೀವಿ. ಸಮಾಜಮುಖಿ ಆಗಿರ್ತಾರೆ, ಅವ್ರು ಇವರಿಲ್ಲ, ಇವ್ರು ಬಿಟ್ಟು ಅವ್ರು ಇರಲಿಕ್ಕಾಗಲ್ಲ. ಯಾರು ಬೇಡ ಅಂದರೆ ಕಾಡಿಗೆ ಹೋಗಿ ಜೀವನ ಮಾಡಬೇಕು, ಅಲ್ಲಿದ್ದರೂ ಕೂಡ ಬದುಕಲಿಕ್ಕಾಗಲ್ಲ, ಏಕಾಂಗಿಯಾಗಿ ಅಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಮನುಷ್ಯ ಸಂಘಜೀವಿ, ಸಮಾಜ ಜೀವಿನೇ ಹೌದು. ಕೆಲವೊಂದು ವಿಶ್ವಾಸ ಅನ್ನೋದು ಅತಿಯಾಗಿ ಆದರೆ ಆ ವಿಶ್ವಾಸದಲ್ಲಿ ಏನಾದ್ರು ಸಮಸ್ಯೆ ಉಂಟಾದಾಗ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಆ ಮನುಷ್ಯನಲ್ಲಿ ಇರೋದಿಲ್ಲ. ನಂಬಿಕಸ್ಥ ವ್ಯಕ್ತಿ, ಬಹಳ ಅಂದರೆ ಬಹಳ ನಂಬಿಕೆ ಇಟ್ಟಿರ್ತಾರೆ. ಅತ್ಯಂತ ಪ್ರೇಮನೋ ನಂಬಿಕೆನೋ ವಿಶ್ವಾಸನೋ ಅವನಲ್ಲಿ ಕಾಣ್ತಾ ಇರ್ತೀರ, ಅಥವಾ ಆಕೆಯಲ್ಲಿ ಕಾಣ್ತಾ ಇರ್ತೀರ, ಆತನಲ್ಲಿ ಕಾಣ್ತಾ ಇರ್ತೀರ. ಇದ್ದಕ್ಕಿದ್ದ ಹಾಗೆ ಆತ ನಿಮ್ಮನ್ನು ಧಿಕ್ಕರಿಸ್ಬೋದು, ನಿಮ್ಮಿಂದ ಹೊರಗಡೆ ಬರ್ಬೋದು, ಅಥವಾ ಯಾವುದೋ ಕ್ಷುಲ್ಲಕ ವಿಚಾರಗಳಿಗೆ ನಿಮಗೇನಾದರೂ ಒಂದು ರೀತಿಯಲ್ಲಿ ಪಟ್ಟ ಕಟ್ಟೋ ಅಥವಾ ನಿಮಗೆ ಏನಾದರೂ ಒಂದು ತಪ್ಪನ್ನು ಹೊರಿಸಿ ನಿಮ್ಮಿಂದ ಆಚೆ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಹೋದರೆ ಹೋದ ಬೇರೆ ವಿಚಾರ, ಆದರೆ ನಿಮ್ಮ ಮನಸ್ಸಿನಲ್ಲಿ ಸಂಬಂಧಗಳಿತ್ತಲ್ಲ, ಭಾವನೆಗಳಿತ್ತಲ್ಲ, ಸ್ನೇಹ ಪ್ರೇಮ ಮತ್ತೊಂದು ಏನಾದರೂ ಒಂದು ಆ ಮನಸ್ಥಿತಿ ಇತ್ತಲ್ಲ, ಅದು ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ನಂಬಿದವರು ಮೋಸ ಮಾಡಿದ್ರು, ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ದ್ರೋಹ ಮಾಡಿದ್ರು, ವಿಶ್ವಾಸ ದ್ರೋಹ ಆಯಿತು, ನಂಬಿಕೆ ದ್ರೋಹ ಆಯಿತು. ಈ ಒಂದು ಸ್ಥಿತಿಯಲ್ಲಿ ಭಾಳಷ್ಟು ತಾವು ಪಶ್ಚಾತ್ತಾಪನೋ ಚಿಂತೆನೋ ಮಾನಸಿಕವಾಗಿ ವ್ಯಾಕುಲತೆ, ಯಾಕಂದರೆ ಎಲ್ಲವೂ ಕೂಡ ಎತ್ತು ಹಾಕ್ತಾ ಇರುತ್ತೆ. ನೀವು ತಿಂದಿದ್ದು, ಓಡಾಡಿದ್ದು, ಆತನೊಟ್ಟಿಗೆ ಇದ್ದಂಥ ಖುಷಿಯ ಸಂದರ್ಭನೋ, ಅದು ಸ್ನೇಹ ಇರಲಿ ಮತ್ತೊಂದಿರಲಿ, ಅದು ಬೇರೆ ವಿಚಾರ, ಅದು ವೈಯಕ್ತಿಕ ಜೀವನ. ಅದು ಆದರೆ ಏನಾದರೂ ಇರ್ತದೆ, ದಾಂಪತ್ಯನೇ ಇರ್ಬೋದು, ಎಂಥದ್ದಾದ್ರೂ ಇರ್ಬೋದು. ಆದರೆ ಆ ಒಂದು ಸ್ಥಿತಿಯಿಂದ ತಾವು ಏನಾಗುತ್ತೆ, ದಿನೇಕವಾಗಿ ಮಾನಸಿಕವಾಗಿ ತಾವು ಬಹಳ ನೊಂದುತ್ತಾ ಹೋಗ್ತೀರ. ಹಾಗೆ ನಿಮ್ಗೊಂದು ಪ್ರಶ್ನೆ ಉಂಟಾಗುತ್ತೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಸಮಸ್ಯೆ ಬಂತು, ಇವರು ಯಾಕೆ ನನಗೆ ದ್ರೋಹ ಮಾಡಿದ್ರು, ಅಂಥದ್ದೇನು ನಾನು ಕರ್ಮ ಮಾಡಿದ್ದೀನಿ, ಈ ವಿದ್ರೋಹ ಬಗೆಯುವಂಥದ್ದು ಬೇಕಾಗಿತ್ತಾ, ನಾನೇ ಮುಟ್ಟಾಳನಾದ್ನ, ಅಥವಾ ನನಗಿಂಥ ಪರಿಸ್ಥಿತಿ ಬೇಕಾಗಿತ್ತಾ, ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕಾಡುತ್ತಾನೆ ಹೋಗುತ್ತೆ. ಆದರೆ ಇದಕ್ಕೆ ಸಮಾಧಾನವೂ ಇಲ್ಲ, ಪರಿಹಾರವೂ ಏನೋ ಭಾಳಷ್ಟು ಪ್ರಯತ್ನ ಮಾಡ್ತಾ ಇರ್ತೀರ, ಸರಿಪಡಿಸ್ಕೊಳ್ಬೇಕು. ಏನೋ ಒಂದು ಕಲಹ ಆಗಿದೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ಸರಿಪಡಿಸ್ಕೊಳ್ಬೇಕನ್ನೋವಂಥ ಒಂದು ನಿಟ್ಟಿನಲ್ಲಿ ತಾವು ಓಡಾಡ್ತೀರಾ. ಬಹಳಷ್ಟು ಅದಕ್ಕೋಸ್ಕರ ಪೂರಕವಾದಂತಹ ನುಡಿ ವಿಚಾರಗಳನ್ನು ತಾವು ಹೋಗ್ತೀರಾ, ಕರೆ ಮಾಡ್ಬೋದು, ಹಿಂದೆ ಬೀಳ್ಬೋದು, ಬೈಬೋದು, ಅಥವಾ ಪಶ್ಚಾತ್ತಾಪ ಪಡ್ಬೋದು, ಅಳ್ಬೋದು, ಕಿರಿಕಿರಿ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಆದರೆ ಆ ನಂಬಿಕಸ್ಥ ವ್ಯಕ್ತಿ ನಿಮ್ಮ ಬಗ್ಗೆ ಯಾವುದೇ ರೀತಿ ರವಲೇಶ ಕೂಡ ಯೋಚನೆ ಮಾಡದೆ ಒಂದೇ ಆದಂಥ ಹಠದ ಧೋರಣೆಯಲ್ಲಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಕಾರಣಗಳು ಸಾವಿರ ಇರ್ಬೋದು ಬೇರೆ ಆಗಲಿಕ್ಕೆ, ಅಥವಾ ಬೇರೆ ಮಾಡಿರ್ತಕ್ಕಂಥ ಜನಗಳೂ ಇರ್ಬೋದು, ಇಲ್ಲಿ ಮಧ್ಯಸ್ಥಿಕೆ ಆಗಿ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪನೂ ನಡೆದಿರ್ಬೋದು, ಅಥವಾ ನಿಮ್ಮಿಂದ ಪ್ರಮಾದ ಆಗಿರ್ಬೋದು, ಅಥವಾ ಅವನಿಗೆ ನಿಮ್ಮ ಸಹವಾಸ ಬೇಡ ಅಂತ ಅನ್ನಿಸಿರ್ಬೋದು, ಅಥವಾ ಅವನು ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿರ್ಬೋದು. ಹೇಳಲಿಕ್ಕೆ ಬರೋದಿಲ್ಲ, ಸಾವಿರಾರು ರೀತಿಯಾದಂಥ ವಿಚಾರ ಮನಸ್ಥಿತಿಗಳು ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಈ ಒಂದು ಪರಿಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಭಾಳ ಅಂದರೆ ಭಾಳ ತಾವು ಮನಸ್ಸಿಗೆ ಹಚ್ಕೊಂಡು ಭಾಳ ನೋವು ವ್ಯಥೆಯನ್ನು ಪಡ್ತಾ ಇರ್ತಾರೆ. ಹೀಗೆ ನಂಬಿದ ವ್ಯಕ್ತಿಗಳು ನಿಮ್ಮನ್ನು ದ್ರೋಹ ಮಾಡಿರ್ತಾರೆ. ಅದೇ ನಂಬಿದ ವ್ಯಕ್ತಿ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿನೇ ನಿಮಗೆ ಬೇಡ್ತಾ ವಾಪಸ್ ಬರಬೇಕು. ಇದು ಜೀವನ ವಿಚಾರ. ಹೇಗೆ? ಈ ತಂತ್ರ ಮಾಡಿ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ನಿಮ್ಮಿಬ್ಬರ ಹೆಸರನ್ನು ಕಪ್ಪು ಮಸಿಯಲ್ಲಿ ಬರೀರಿ. ನಿಮ್ಮ ಹೆಸರು, ಆ ವ್ಯಕ್ತಿಯ ಹೆಸರು ಕಪ್ಪು ಮಸಿಯಲ್ಲಿ ಬರೀರಿ. ಆ ವ್ಯಕ್ತಿಯ ಪಾದದ ಧೂಳು, ಅವನು ಓಡಾಡಿರ್ತಕ್ಕಂಥ ಪಾದದ ಧೂಳನ್ನು ಹೇಗಾರ ಮಾಡಿ ನೀವು ಕಲೆಕ್ಟ್ ಮಾಡಬೇಕು. ಧೂಳು ಮತ್ತು ನಿಮ್ಮ ಮೈ ಮೇಲಿರ್ತಕ್ಕಂಥ ಮಣ್ಣು, ಮೈಗೆ ಅಂಟ್ಕೊಂಡಿರ್ತಕ್ಕಂಥ ಮಣ್ಣು, ಈ ಎರಡನ್ನೂ ಆ ಬಟ್ಟೆಯಲ್ಲಿ ಹಾಕಿ ಅದನ್ನು ಮನೆಯ ಉತ್ತರ ದಿಕ್ಕಿನಲ್ಲಿಡಿ. ಇದನ್ನು ಅಷ್ಟಮಿ ದಿನ ಮಾಡಬೇಕು.
ನಂತರ ಅಷ್ಟಮಿ ದಿನ ಮಾಡಿ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ನಂತರ ನೆಕ್ಸ್ಟ್ ಬರ್ತಕ್ಕಂಥ ಅಮಾವಾಸ್ಯೆಗೆ, ಅಂದರೆ ಅಷ್ಟಮಿ ದಿನ ಮಾಡಿ ಹುಣ್ಣಿಮೆ ಬಂದರೆ ಆಗೋದಿಲ್ಲ. ಅಷ್ಟಮಿ ಆದಮೇಲೆ ನೆಕ್ಸ್ಟ್ ಅಮಾವಾಸ್ಯೆ ತನಕ ಬರಲೇಬೇಕು. ಅಮಾವಾಸ್ಯೆ ಅಂದು ಇದನ್ನು ತಗೊಂಡೋಗ್ಬಿಟ್ಟು ಹರಿಯೋ ನೀರಿಗೆ ಬಿಡಿ. ಹೇಗೆ ಹೋಗಿದ್ದಾನೆ ಆತ ಮರಳಿ ಬರ್ತಾನೆ. ಅದು ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಿರೋ ಅಥವಾ ಸಮಸ್ಯೆಯನ್ನು ಜಾಸ್ತಿ ಮಾಡ್ತಿರೋ ಅದು ಬೇರೆ ವಿಚಾರ. ಕರೆಸೋವಂಥ ಪ್ರಯತ್ನದಲ್ಲಿ ಇದು ನಿಮಗೆ ಸಫಲತೆ ಅನ್ನೋದು ಉಂಟಾಗುತ್ತೆ. ಮಾಡಿ, ಖಂಡಿತ ಇದರಿಂದ ನಿಮ್ಮ ಮಾನಸಿಕವಾದಂಥ ಸ್ಥಿತಿಯು ಒಂದು ಪರಿಹಾರ ದೊರೆಯುತ್ತೆ ಎಂಬುದಾಗಿ ಆಶಾದಾಯಕವಾಗಿದೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.